ನಾಟಿ ಕೋಳಿ ಸಾಂಬಾರನ್ನ ತುಂಬ ಸಿಂಪಲಾಗಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ತಾರಂಥದ್ದು. ಮೊದಲಿಗೆ ಕುಕ್ಕರ್ಗೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಯಾವ್ದಾದ್ರು ಎಣ್ಣೆನ ಬಳಸ್ಕೊಳ್ಳಿ. ಜಜ್ಜಿರಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಣ್ಣ ಬತ್ತಾದ ನಂತರ ತೊಳೆದಿಟ್ಟಿರೋಂಥ ಚಿಕನ್ ಹಾಕೊಳ್ಳೋಣ. ನಾಟಿ ಕೋಳಿ ಚಿಕನ್ ಇದು. ಯಾವ ಚಿಕನ್ ಆದರೂ ಪರವಾಗಿಲ್ಲ. ಬೇರೆ ಕೋಳಿ ಆದರೆ ನಿಮಗೆ ಹೊರಗಡೆನೇ ಬೇಯುತ್ತೆ ಅಥವಾ ಒಂದು ವಿಸಲ್ ಕೂಗಿಸ್ಕೊಳ್ಳಿ, ಎಲ್ಲ ಮಸಾಲೆ ಹಾಕಿ. ನಾಟಿ ಕೋಳಿ ಆಗಿರೋದ್ರಿಂದ ಮಾಡೋ ಮೆಥಡ್ ಬೇರೆಯೇ ಇರುತ್ತೆ. ಒಂದು 2-3 ನಿಮಿಷ ಚಿಕನ್ ಚೆನ್ನಾಗಿ ಬಿಸಿಯಾದ ನಂತರ ಕಲ್ಲುಪ್ಪು ಹಾಕ್ಕೊಂಡು ಒಂದು 3-4 ನಿಮಿಷ ಮತ್ತೆ ಮುಚ್ಚಿಡಿ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಚಿಕನ್ನು. ಆ ನೀರು ಪೂರ್ತಿ ಡ್ರೈ ಆಗೋವರೆಗೂ ಚಿಕನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಮಸಾಲೆಗೆ ಹುರ್ಗಡ್ಲೆ, ಗಸಗಸೆ, ಟೊಮೊಟೊ ಹಣ್ಣು 5 ಗೋಡಂಬಿ ತೊಗೊಂಡಿದ್ದೀನಿ. ನಾನು ತೆಂಗಿನಕಾಯಿ ಹಾಲು ಬಳಸ್ತಾ ಇರೋದ್ರಿಂದ ತೆಂಗಿನಕಾಯಿನ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇಲ್ಲ. ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದೆಲ್ಲ ಮಸಾಲೆಗಳನ್ನ ಫ್ರೈ ಮಾಡಿಕೊಂಡು ನಾವು ರುಬ್ಕೋಬೇಕಾಗುತ್ತೆ. 1 ಗೆಡ್ಡೆ ಈರುಳ್ಳಿ, ಹಾಗೆ ಧನ್ಯದ ಕಾಳು, ನಾಟಿ ಈರುಳ್ಳಿ, ಚಕ್ಕೆ, ಲವಂಗ, ಮೆಂತ್ಯ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ 4, ಒಂದು ಅರ್ಧ ಇಂಚಷ್ಟು ಶುಂಠಿ, ಹಸಿಮೆಣಸಿನ್ಕಾಯಿ 3, ಗುಂಟೂರು ಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ. ಇಷ್ಟು ಮಸಾಲೆಗಳನ್ನ ನಾವು ಹುರ್ಕೊಂಡು ಸ್ವಲ್ಪ 1 ಸ್ಪೂನ್ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ರುಬ್ಕೊಂಡು ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ 3 ಪ್ಲೇಟಲ್ಲಿ ಇರೋದನ್ನು ರುಬ್ಕೋಬೇಕು. ಒಂದಾದಮೇಲೆ ಒಂದನ್ನು ಹಾಕ್ಕೊಳ್ಳಿ. ಮೊದಲಿಗೆ ಧನಿಯಾ ಕಾಳು, ಮೆಣಸಿನ್ಕಾಯಿ ಇಟ್ಕೊಂಡಿದ್ದಲ್ಲ ಆ ಪ್ಲೇಟ್ನ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ ಅಥವಾ 2 ನಿಮಿಷದಷ್ಟು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಬಾಡಿಸ್ಕೊಳ್ಳಿ. ಇದು ಸ್ವಲ್ಪ ಒಂದು 2 ನಿಮಿಷ ಆದ ನಂತರ ಮತ್ತೊಂದು ಪ್ಲೇಟಲ್ಲಿ ಟೊಮೊಟೊ ಎಲ್ಲನೂ ಹಾಕ್ಕೊಂಡಿದ್ವಲ್ಲ ಆ ಪ್ಲೇಟಲ್ಲಿರೋಂಥ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳಿ. ಗಸಗಸೆ ಒಂದು ಬಿಟ್ಟು ಗಸಗಸೆನ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೊನೆಯಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ನೀವು ಧನಿಯದ ಕಾಳು ಅಥವಾ ಮೆಣಸಿನ್ಕಾಯಿ ಹಾಕೋಕ್ಕೆ ಇಷ್ಟ ಇಲ್ಲನೇ ಧನಿಯದ ಪುಡಿ ಮತ್ತು ಖಾರದ ಪುಡಿ ಕೂಡ ಹಾಕ್ಕೊಳ್ಬಹುದು. ಎಲ್ಲನೂ ಬಾಡಿಸ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಚಿಕನ್ ಕೂಡ ಉಪ್ಪು ಅಷ್ಟನ್ನ ಹಾಕಿ ಇಟ್ಟಿದ್ದೀವಲ್ಲ, ಚೆನ್ನಾಗಿ ಬೆಂದಿದೆ. ಅದಕ್ಕೆ 1 ಸ್ಪೂನು ಅಥವಾ 2 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡರು ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡಿ ಇದೊಂದು 2 ನಿಮಿಷ ಹಾಗೆ ಬಿಡಿ. ಆ ಫ್ಲೇವರಲ್ಲಿ ತುಂಬ ಚೆನ್ನಾಗಿ ಚಿಕನ್ ಬೇಯುತ್ತೆ. ನೀರೆಲ್ಲ ಡ್ರೈ ಆದ ನಂತರ ನಾವು ಬಿಸಿನೀರನ್ನ ಹಾಕ್ಕೊಳ್ತಿದ್ದೀವಿ. ಚಿಕನ್ ಮುಳುಗೋಷ್ಟು ಬಿಸಿನೀರನ್ನ ಹಾಕ್ಕೊಂಡು ಉಪ್ಪೆಲ್ಲ ಮೊದಲೇ ಹಾಕಿದ್ದೀವಿ. 3-4 ವಿಸಲಷ್ಟು ಕೂಗಿಸ್ಕೊಳ್ಳಿ. ನಾವೀಗ ತೆಂಗಿನಕಾಯಿ ಹಾಲು ಮಾಡ್ಕೊಳ್ಳೋಣ. ಮೊದಲಿಗೆ ತೆಂಗಿನಕಾಯಿ ಪೀಸೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿ, ಇದು 2ನೇ ಸಲ ಹಾಲು ತೆಗೆದಿರೋಂಥದ್ದು. 2 ಸಲ ಒಂದೇ ಪೌಲಲ್ಲಿ ತೆಗೆದು ಹಾಕ್ಕೊಂಡಿದ್ದೀನಿ. ತಿಗಡಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಬಿದ್ರೆ ಇನ್ನು ಸ್ವಲ್ಪ ಹಾಲು ಬರುತ್ತೆ. ಅದನ್ನು ಸಪ್ರೇಟಾಗಿ ಇಟ್ಕೊಂಡು ನೆಕ್ಸ್ಟ್ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಚಿಕನ್ ಚೆನ್ನಾಗಿ ಒಂದು 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಚಿಕನ್ ಬೆಂದಿದೆಯಾ ನೋಡಿ. ಚಿಕನ್ ಬೆಂದಿರೋ ಡೈರೆಕ್ಟಾಗಿ ಮಸಾಲೆ ಹಾಕಿ ಹೊರಗಡೆ ಕೂಗಿಸ್ಕೊಳ್ಳಿ. ಚಿಕನ್ ಬೆಂದಿಲ್ಲ ಅಂದರೆ ಮಸಾಲೆ ಎಲ್ಲ ಹಾಕಿ ಇನ್ನೂ 1 ಅಥವಾ 2 ವಿಸಲ್ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಳಿ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಮಸಾಲೆ ಹಾಕಿ ಹೊರಗಡೆ ಕೂಗಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮರಿದಂಗೆ ಒಂದು ಕಬ್ಬಿಣದ ಪೀಸು ಅಥವಾ ಏನಾದರೂ ಈ ಥರ ಕುಡ್ಲು ಅಥವಾ ಚಾಕುನ ಬಿಸಿ ಮಾಡಿ ಹದ್ದಿ. ತುಂಬ ರುಚಿಯಾಗಿರುತ್ತೆ, ದೃಷ್ಟಿ ಕೂಡ ಹೋಗುತ್ತೆ. ನಂತರ ತೆಗೆದಿರೋಂಥ ಕಾಯಿ ಹಾಲನ್ನ ಹಾಕೊಂಡು ಕೊನೆಯಲ್ಲಿ 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ತೆಳುವಾಗಿ ಇರಬೇಕು ಈ ಸಾಂಬಾರು. ಇಡ್ಲಿ ಮತ್ತು ಮುದ್ದೆ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನು, ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮುದ್ದೆ ಮತ್ತು ಅನ್ನದ ಜೊತೆಗೆ ಇದನ್ನು ಬಡಿಸ್ತಾ ಇದ್ದೀನಿ. ಓಕೆ, ಬಾಯ್, ಥ್ಯಾಂಕ್ ಯು.